ಬೆಂಗಳೂರಿನ ಸಿ.ವಿ. ರಾಮನ್ ನಗರದ ಗೋಪಾಲನ್ ಗ್ರಾಂಡ್ ಮಾಲ್ ಬಳಿ ನಡೆದ ರೋಡ್ ರೇಜ್ಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಇದೀಗ ವಿಂಗ್ ಕಮಾಂಡರ್ ಬೋಸ್ ವಿರುದ್ಧವೇ ಹತ್ಯಾ ಯತ್ನ ಕೇಸ್ ದಾಖಲು ಮಾಡಿದ್ದಾರೆ. ಇದು ಕನ್ನಡ ಭಾಷಾ ವಿಷಯಕ್ಕಾಗಿ ನಡೆದ ಜಗಳ ಅಂತ ವಿಡಿಯೋ ವೈರಲ್ ಆಗಿತ್ತಾದರೂ ಬಳಿಕ ಬೈಕ್ ಕಾರು ನಡುವೆ ಡಿಕ್ಕಿ ಆಗಿದ್ದರಿಂದ ಈ ಗಲಾಟೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ವಿಂಗ್ ಕಮಾಂಡರ್ ಸ್ವತಃ ವಿಡಿಯೋ ಮಾಡುವ ಮೂಲಕ ತನ್ನ ಮೇಲೆ ಕನ್ನಡಿಗನೊಬ್ಬ ಹಲ್ಲೆ ನಡೆಸಿದ್ದಾಗಿ ಹೇಳಿಕೊಂಡಿದ್ದ. ಮುಖಕ್ಕೆ ರಕ್ತ ಬರೆಸಿಕೊಂಡು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದ. ಇದನ್ನು ನಂಬಿದ ಯುವಕ ವಿಕಾಸ್ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ವಶಕ್ಕೆ ಪಡೆದಿದ್ರು. ಆದರೆ ಈಗ CCTV ಫುಟೇಜ್ ಲಭ್ಯ ಆಗಿದ್ದು ವಿಂಗ್ ಕಮಾಂಡರ್ನ ಅಸಲಿ ರೂಪ ಬಯಲಾಗಿದೆ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಆ CCTV ದೃಶ್ಯಗಳು, ಅಲ್ಲಿ ಏನು ಘಟನೆ ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ. ಮತ್ತೊಂದು ನೀವು ನೋಡ್ತಾ ಇರೋದು ಆ ವಿಂಗ್ ಕಮಾಂಡರ್ ವಿರುದ್ಧ ದಾಖಲಾದಂಥ ದೂರಿನ ಎಫ್ಐಆರ್ ಪ್ರತಿ. ನೀವು ನೋಡ್ತಾ ಇದ್ದೀರಿ CC ಕ್ಯಾಮ್ರಾದ ದೃಶ್ಯಾವಳಿಗಳನ್ನು. ಅಲ್ಲಿ ಬೋಸ್ನ ನವರಂಗಿ ಆಟ ಬಯಲಾಗಿದೆ. ಯುವಕ ಹಲ್ಲೆ ಮಾಡಿಲ್ಲ, ಆದರೆ ಏರ್ಫೋರ್ಸ್ ಅಧಿಕಾರಿ ವಿಂಗ್ ಕಮಾಂಡರ್ ಬೋಸ್ ಹಲ್ಲೆ ಮಾಡಿರೋದು ಗೊತ್ತಾಗ್ತಾ ಇದೆ. ಸ್ಥಳೀಯರು ಎಷ್ಟೇ ಪ್ರಯತ್ನ ಮಾಡಿದ್ರು, ಬಿಡಿಸೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಕೇಳಿಲ್ಲ ಈ ವಿಂಗ್ ಕಮಾಂಡರ್. ಯುವಕನಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ, ನೆಲಕ್ಕೆ ಬಿದ್ದಾಗ ಕಾಲಿನಿಂದ ಒದ್ದಿದ್ದಾರೆ, ಕುತ್ತಿಗೆ ಎಸಕುವ ಪ್ರಯತ್ನ ಕೂಡ ನಡೆಸಿದ್ದಾನೆ. ಆದರೆ ಇದು ಕೊಲೆ ಯತ್ನ ಅಂತ ಕನ್ನಡ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದು, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು. ಅಂತಿಮವಾಗಿ BNS ಸೆಕ್ಷನ್ 109 ಅಡಿಯಲ್ಲಿ ಆ ವಿಂಗ್ ಕಮಾಂಡರ್ ಬೋಸ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಜೊತೆಗೆ BNSನ ಇನ್ನೂ ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ ಪಶ್ಚಿಮ ಬಂಗಾಳಕ್ಕೆ ಓಡಿ ಹೋಗಿದ್ದಾನೆ ಅಂತ ಗೃಹ ಸಚಿವ G. ಪರಮೇಶ್ವರ್ ಸಹ ಹೇಳಿದ್ದಾರೆ. ವಿಂಗ್ ಕಮಾಂಡರ್ ಬೋಸ್ ಈ ಘಟನೆ ಆದ ನಂತರ ಸ್ವತಃ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಕನ್ನಡ ಭಾಷೆಯ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಆಗಿದೆ, ನನ್ನ ವಾಹನದ ಮೇಲೆ DRDO ಅಂತ ಇತ್ತು, ಆ ಕಾರಣದಿಂದ ಹಲ್ಲೆ ಆಗಿದೆ ಅಂತೇಳಿ. ಅಂದರೆ ತಾನು ಮಿಲಿಟರಿಯಲ್ಲಿ ಸೈನಿಕನಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಆ ಪದನಾಮದ ಆ ಸ್ಥಾನದ ಒಂದು ಲಾಭವನ್ನು ಪಡೆಯೋಕ್ಕೆ ಮುಂದಾಗಿದ್ದಂಥ ಈ ವಿಂಗ್ ಕಮಾಂಡರ್ ಬೋಸ್, ನಾನು ಸೈನಿಕ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ, ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಮಾತಾಡಿದ್ದ. ಆದರೆ CCTV ಫುಟೇಜ್ ಮೂಲಕ ಗೊತ್ತಾಗಿದ್ದೇನಂತಂದರೆ ಆ ವಿಂಗ್ ಕಮಾಂಡರ್ ತಾನೇ ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ, ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾನೆ, ನೆಲಕ್ಕೆ ಬೀಳುವಂತೆ ಒದ್ದಿದ್ದಾನೆ, ನೆಲಕ್ಕೆ ಬಿದ್ದಾಗಲೂ ಸಹ ಒದ್ದಿದ್ದಾನೆ. ಇವೆಲ್ಲವೂ ಸಹ ಗೊತ್ತಾಗಿದೆ. ಸ್ಥಳೀಯರು ಆತನನ್ನು ಈ ಜಗಳದಿಂದ ಬಿಡಿಸೋ ಪ್ರಯತ್ನನ ಮಾಡಿದ್ದಾರೆ. ಆದರೆ ಆತ ಸುಮ್ಮನಾಗಿಲ್ಲ. ಇವೆಲ್ಲ ಘಟನೆ ಆತ ಸೆಲ್ಫ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ನಂತರ ಪೊಲೀಸರು ಆ ಯುವಕನನ್ನೇ ಬಂಧಿಸಿದ್ರು. ಅದೇನಾಗಿದೆ ಅಂತಂದರೆ ಕಾರು ಬೈಕ್ ನಡುವೆ ಒಂದು ಸಣ್ಣದೊಂದು ಡಿಕ್ಕಿ ಆಗಿದೆ. ಡಿಕ್ಕಿ ಆದ ಸಂದರ್ಭದಲ್ಲಿ ಮಾತು ಬೆಳೆದಿದೆ, ಪರಸ್ಪರ ವಾಗ್ವಾದ ಜಾಸ್ತಿ ಆಗಿದೆ. ಆಗ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್ ಮುಖಕ್ಕೂ ಸಹ ಆ ಹುಡುಗನ ಕೈಯಲ್ಲಿದ್ದಂಥ ಬೈಕ್ ಕೀ ಅದು ಟಚ್ ಆಗಿ ಪೆಟ್ಟಾಗಿದೆ. ಆದರೆ ಅತಿ ಹೆಚ್ಚು ಪೆಟ್ಟನ್ನು ತಿಂದಿರೋದು ಆ ಯುವಕ ವಿಕಾಸ್.
ಆದರೆ ಈತ ವಿಡಿಯೋ ಮಾಡಿದ ಮೇಲೆ ಅದು ವೈರಲ್ ಆದಮೇಲೆ ಆ ಯುವಕರನ್ನು ಪೊಲೀಸರು ಬಂಧನ ಮಾಡಿದರು. ಈಗ CCTV ಫೂಟೇಜಲ್ಲಿ ಹೀಗಾದಾಗ ಕನ್ನಡ ಸಂಘಟನೆಗಳು ಕೇಳಿದವೆ. ಕನ್ನಡ ಭಾಷೆಯನ್ನು ಮುಂದಿಟ್ಟು ಎಮೋಷನಲ್ ಆಗಿ ಆಟ ಆಡಿ ತಾನು ಸೈನಿಕ ಅನ್ನುವಂಥ ಲಾಭ ಪಡೆದುಕೊಂಡಿದ್ದನ್ನು ನೋಡಿ ಕನ್ನಡ ಸಂಘಟನೆಗಳು ಇಡೀ ರಾತ್ರಿ ಪ್ರತಿಭಟನೆಯನ್ನು ಮಾಡಿವೆ. ಪೊಲೀಸ್ ಠಾಣೆ ಎದುರಿಗೆ ಆ ವಿಂಗ್ ಕಮಾಂಡರ್ ವಿರುದ್ಧ ದೂರು ದಾಖಲಾಗಬೇಕು ಅಂತೇಳಿ. ಕೊನೆಗೆ ಅಂತಿಮವಾಗಿ ರಾತ್ರಿಯೆಲ್ಲ ಪ್ರತಿಭಟನೆ ಮಾಡಿದ್ರಿಂದ ಕನ್ನಡ ಸಂಘಟನೆಗಳು ಅಂತಿಮವಾಗಿ ಆ ವಿಂಗ್ ಕಮಾಂಡರ್ ಬೋಸ್ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. BNSನ ಇನ್ನೂ ಹಲವು ಸೆಕ್ಷನ್ಗಳನ್ನು ಅಲ್ಲಿ ನಮೂದಿಸಿ ಆ ವಿಂಗ್ ಕಮಾಂಡರ್ ಬೋಸ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದ್ದಂತೆಯೇ ಆ ಬೋಸ್ ಈಗ ಕರ್ನಾಟಕದಲ್ಲಿ ಇಲ್ಲ. ಗೃಹ ಸಚಿವರು ಹೇಳೋ ಪ್ರಕಾರ ಆತ ಪಶ್ಚಿಮ ಬಂಗಾಳಕ್ಕೆ ಓಡಿ ಹೋಗಿದ್ದಾನೆ ಅಂತ. ಈಗ ಕೊಲೆ ಯತ್ನ ಕೇಸ್ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಅವರನ್ನು ವಿಚಾರಣೆಗೆ ಗುರಿಪಡಿಸಬೇಕಾಗತ್ತೆ. ಆದರೆ ಒಬ್ಬ ಕರ್ತವ್ಯನಿರತ ಸೇನಾ ಅಧಿಕಾರಿ ಆಗಿರೋ ಕಾರಣಕ್ಕಾಗಿ ಅದರ ನ್ಯಾಯಾಂಗ ಪ್ರಕ್ರಿಯೆಗಳು ಬೇರೆ ರೀತಿಯೇ ಇರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ.